ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ವೇಟ್ ಮಾಡ್ತಾ ಇದ್ದೀರಾ ಹಾಗೂ ಆ ನೋಟಿಫಿಕೇಷನ್ಗಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರೀವಿಯಸ್ ಆಗಿ ನಾನು ನನ್ನ ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ. ಸೊ ಇದೀಗ ಅದರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಯಾರೆಲ್ಲ ಎಒಗೆ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಎಒಗೆ ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ, ಪ್ರಿಪರೇಷನ್ನ ಮಾಡ್ಕೊಳ್ತಾ ಇದ್ರಿ, ಇದೀಗ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಸೊ ಸಾಕಷ್ಟು ವೇಕೆನ್ಸೀಸ್ ಮೆನ್ಷನ್ ಆಗಿದೆ ಹಾಗೂ ಸಾಕಷ್ಟು ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿದ್ದಾರೆ. ಪ್ರೀವಿಯಸ್ ಆಗಿ ಗೌರ್ಮೆಂಟ್ ಅವರು ಹೊರಡಿಸಿರುವಂಥ 5 ವರ್ಷದ ವಿನಾಯಿತಿ ಏನು ಕೊಟ್ಟಿದ್ರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ನ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ನೋಡ್ಕೊಳ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಎಒ ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಸಂಬಂಧಪಟ್ಟಂಥದ್ದು ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕೊನೆಯದಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅಥವಾ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೂ ಈ ನೋಟಿಫಿಕೇಷನ್ ಶೇರ್ ಮಾಡಿ. ಈಗ ಅಫಿಷಿಯಲ್ ನೋಟಿಫಿಕೇಷನ್ ಕಡೆಗೆ ನೋಡೋಣ. ಹಾಗೂ ಕೊನೆಯದಾಗಿ ಈ ಅಫಿಷಿಯಲ್ ನೋಟಿಫಿಕೇಷನ್ ಎಲ್ಲಿ ಸಿಗುತ್ತೆ, ಅಫಿಷಿಯಲ್ ನೋಟಿಫಿಕೇಷನ್ನ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಕಾಪಿ, ಅದಕ್ಕೂ ಈ ಒಂದು ನೋಟಿಫಿಕೇಷನ್ ಅಪ್ಲೈ ಮಾಡೋದಕ್ಕೆ ಲಿಂಕ್, ಇವು ಮೂರಿನ ಡೀಟೇಲ್ಸು ಕೊನೆಯದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹೇಗೆ ಲಿಂಕ್ನ ಆಕ್ಸೆಸ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಹಾಗೂ ಎಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ, ಎಲ್ಲಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಬೋದು, ಎಲ್ಲಿ ಸಿಲೆಬಸ್ ಸಿಗುತ್ತೆ ಅನ್ನೋದನ್ನು ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಟಿಫಿಕೇಷನ್ ಕಡೆಗೆ ನೋಡೋಣ. ಸೊ ಇಲ್ಲಿ ನೀವೇನು ನೋಟಿಫಿಕೇಷನ್ ನೋಡ್ತಿದ್ದೀರಾ, ಇದು NHK ನೋಟಿಫಿಕೇಷನ್ ಆಗಿರುತ್ತೆ. ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಷನು. ಸರ್ ಎಲ್ಲಿ ಗೊತ್ತಾಯ್ತು ಸರ್ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ? ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ನಾನ್ ಹೈದರಾಬಾದ್ ಕರ್ನಾಟಕದ್ದು. ಅದೇ ರೀತಿಯಲ್ಲಿ HKದು ಅಂದರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಕೂಡ ನೋಟಿಫಿಕೇಷನ್ ಇಲ್ಲಿ ಆಗಿದೆ ನೋಡಿ, ಇದು ಕಲ್ಯಾಣ ಕರ್ನಾಟಕದ ನೋಟಿಫಿಕೇಷನ್ ಆಗಿರುತ್ತೆ, ಅಂದರೆ HK ನೋಟಿಫಿಕೇಷನ್ ಇದು. ಸೊ ನಿಮಗೆ ಡೇಟ್ ನೋಡ್ತಾ ಇರ್ಬೋದು 18/4/2026, ಅಂದರೆ ನಿನ್ನೆ ಬಂದಿರುವಂಥ ನೋಟಿಫಿಕೇಷನ್ ಇದು. ಸಿಮಿಲರ್ ಆಗಿ ಇಲ್ಲೂ ನೋಡ್ತಾ ಇರ್ಬೋದು, ಎರಡೂ ನೋಟಿಫಿಕೇಷನ್ ನಿನ್ನೆ ಬಂದಿರೋಂಥದ್ದು. ಸೊ ಇದನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಇರಬೇಕು, ನೋಟಿಫಿಕೇಷನ್ಸು ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಸಾಕಷ್ಟು ಜನ ಇಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ರಿ, ನೋಟಿಫಿಕೇಷನ್ಸ್ ಬಂದಿಲ್ಲ, ನೋಟಿಫಿಕೇಷನ್ಸ್ ಯಾವಾಗ ಬಿಡ್ತಾರೆ, ನೋಟಿಫಿಕೇಷನ್ಸ್ ಬಿಟ್ಟರೆ ಮೊದಲ ನೋಟಿಫಿಕೇಷನ್ ಯಾವ್ದು ಬರುತ್ತೆ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಸೊ ಸಾಕಷ್ಟು ಹೋರಾಟಗಳ ನಡೆದ ನಂತರ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಧಾರವಾಡ, ಬೆಂಗಳೂರು, ವಿಜಯಪುರ ಸಾಕಷ್ಟು ಜಾಗಗಳಲ್ಲಿ ಇದರ ಒಂದು ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ಗಳೆಲ್ಲ ನಡೆದಿತ್ತು. ಸೊ ಎಲ್ಲದರ ಒಂದು ರಿಸಲ್ಟೆಂಟೇ ಈ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಮೊದಲನೇದಾಗಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ನೋಟಿಫಿಕೇಷನ್ ಬಂದಿದೆ, ಎಒ ಮತ್ತು ಎಡಬ್ಲ್ಯೂದು. ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಬರುತ್ತೆ ಅಂತೇಳಿ. ಏನಕ್ಕಂದರೆ ಪ್ರೀವಿಯಸ್ ಆಗಿ ಬಿಟ್ಟಿರುವಂಥ ನೋಟಿಫಿಕೇಷನ್ ಇದಾಗಿತ್ತು, ಆದರೆ ಸರ್ಕಾರದವರು ಒಳ ಮೀಸಲಾತಿ ಹಾಗೂ 50% ರಿಸರ್ವೇಷನ್ ಕಾರಣಗಳಿಂದ ಈ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಅದೇ ನೋಟಿಫಿಕೇಷನ್ನ ಈಗ ರೀರಿಲೀಸ್ ಮಾಡಿದ್ದಾರೆ ಅಥವಾ ನೋಟಿಫಿಕೇಷನ್ ಮಾಡಿದ್ದಾರೆ. ಬಟ್ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ ಬಂದು KEA ಆಗಿರುತ್ತೆ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ KEA ಅವರು ಈ ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಡ್ತಾ ಇರ್ತಾರೆ. ಸೊ ಒಟ್ಟಾರೆ ನಿಮಗೆ ವೇಕೆನ್ಸೀಸ್ನ ನೋಡೋದಾದರೆ ಒಂದೊಮ್ಮೆ ನೋಡಿ, ಇಲ್ಲಿ ಇದು ನಾನ್ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಷನು 67. ಇಲ್ಲಿ ಏನು ಹಿಮ್ ಅಂತಿದೆಯಲ್ಲ, ಇದು ಬ್ಯಾಕ್ಲಾಗ್ ವೇಕೆನ್ಸೀಸ್ ಆಗಿರುತ್ತೆ. ಸೊ 67+2 12 ಹಾಗೂ 468 ಆ್ಯಂಡ್ 83 ವೇಕೆನ್ಸೀಸ್. ಬರೀ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ 632 ವೇಕೆನ್ಸೀಸ್ ಇರುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸೀಸು? ಮೊತ್ತ 632 ವೇಕೆನ್ಸೀಸ್ ಆಗಿರುತ್ತೆ. ಕೃಷಿ ಅಧಿಕಾರಿ ಅಂದರೆ ಅಗ್ರಿಕಲ್ಚರ್ ಆಫೀಸರ್, ಸಹಾಯಕ ಕೃಷಿ ಅಧಿಕಾರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಸೊ ಎರಡೂ ಪೋಸ್ಟ್ಗೆ ನೋಟಿಫಿಕೇಷನ್ ಆಗಿರುತ್ತೆ. ಈ ನೋಟಿಫಿಕೇಷನಲ್ಲಿ ಬೇಸಿಕ್ ಪೇ ನೋಡ್ತಾ ಇರ್ಬೋದು 69,250 ಆಗಿರುತ್ತೆ. ಇದು 7ನೇ ವೇತನಕ್ಕೆ ಸಂಬಂಧಪಟ್ಟಂಥದ್ದು ವೇತನ ಆಗಿರುತ್ತೆ. ಸೊ ಎರಡೂ ಪೋಸ್ಟ್ಗೂ 65,950. ಇದು 69,000, ಇದು 65,000. ಡಿಫ್ರೆನ್ಸ್ ಏನಿದೆ? 4,000 ಡಿಫ್ರೆನ್ಸ್ ಇದೆ. ಸೊ ನೀವು ಯಾರೆಲ್ಲ BSc ಹಾಗೂ BTech ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಅಲ್ಲ, ಇಲ್ಲಿ ಕೆಲವರು ಮೆನ್ಷನ್ ಮಾಡಿದ್ದಾರೆ, ಹೇಳ್ತೀನಿ ಅದನ್ನು, ಅವ್ರಿಗಿದು ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಈ ಕ್ವಾಲಿಫಿಕೇಷನಲ್ಲಿ ಏನಾದರೂ ಒಬ್ಬರಾಗಿದ್ದರೆ ಮೊದಲು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ. ಫಸ್ಟ್ ಈ ನೋಟಿಫಿಕೇಷನ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ನೋಟಿಫಿಕೇಷನ್ಗೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ, ಆಸ್ಪಿರೆಂಟ್ಸ್ ಕಮ್ಮಿ ಇರ್ತಾರೆ. ಆ ಒಂದು ಕಾರಣದಿಂದ ನೀವು ಈ ನೋಟಿಫಿಕೇಷನಲ್ಲಿ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ಇಲ್ಲಿ ನೋಡಿ, 85% ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಹಾಗೂ ಅದೇ ರೀತಿಯಲ್ಲಿ ಇಲ್ಲಿ 15% ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕೊಟ್ಟಿದ್ದಾನೆ. ಕ್ವಾಲಿಫಿಕೇಷನ್ ನೋಡೋದಾದರೆ BSc ಕೃಷಿ ನೋಡಿ, BSc ಅಗ್ರಿಕಲ್ಚರು, BSc ಅನರ್ಸಿ ಕೃಷಿ ಅಂತ ಹೇಳಿದ್ದಾನೆ. ಇದು ಒಂದು, ಈ ಎರಡು ಏನು ಕ್ವಾಲಿಫಿಕೇಷನ್ಗೆ ನೀವು ಕೃಷಿ ಅಧಿಕಾರಿಗೆ ಅಪ್ಲೈ ಮಾಡ್ಬೋದು. ಸಿಮಿಲರ್ ಆಗಿ ಸಹಾಯಕ ಕೃಷಿ ಅಧಿಕಾರಿನೂ ಸಿಮಿಲರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಅದೇ ಥರನೇ ಕೃಷಿ ಅಧಿಕಾರಿಗೆ ನೋಡಿ, ಇಲ್ಲಿ BTech ಫುಡ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿ ಹಾಗೂ BTech ಆಹಾರ ಅಂದರೆ ಫುಡ್ ಟೆಕ್ನಾಲಜಿ, ಹಾಗೂ ಇಲ್ಲಿ ನೋಡಿ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಹಾಗೂ BSc ಅನರ್ಸಿ ಮತ್ತು ಇದು ಮತ್ತು ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಅಗ್ರಿ ಬಿಸ್ನೆಸ್ ಮಾರ್ಕೆಟಿಂಗ್ ಹಾಗೂ BScಯಲ್ಲಿ
ಕೃಷಿ ಜೈವಿಕ ತಂತ್ರಜ್ಞಾನ ಹಾಗೂ BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ನೋಡಿ, ನಿಮಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಬಯೋಟೆಕ್ನಾಲಜಿ, ಫುಡ್ ಸೈನ್ಸು, BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗು ಈ ಥರ ನೀವೇನಾದರೂ ನಿಮ್ಮ ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಈ ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತೀರ. ಇಲ್ಲಿ ನೀವು ನೋಡ್ತಾ ಇದ್ದಂತೆ ಈ 67 ವೇಕೆನ್ಸಿ ದೊಡ್ಡ ದೊಡ್ಡ ಸಂಖ್ಯೆ ಏನಿದ್ದಾವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಕ್ವಾಲಿಫಿಕೇಷನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸೊ ನೋಡಿ, BSc ಅಗ್ರಿಕಲ್ಚರ್ ಒಂದು ಹಾಗೂ BSc ಆನರ್ಸ್ ಯಾವುದರಲ್ಲಿ, ಕೃಷಿನಲ್ಲಿ. ಸೊ ಈ ಎರಡೂರಲ್ಲಿ ನೀವೇನಾದರೂ ಮಾಡಿದರೆ ದೊಡ್ಡ ದೊಡ್ಡ ಸಂಖ್ಯೆಗೆ ನೀವು ಎಲಿಜಿಬಲ್ ಆಗೋಗ್ತೀರಾ. ನೋಡಿ, 468 ವೇಕೆನ್ಸೀಸು BSc ಕೃಷಿ ಹಾಗೂ BSc ಆನರ್ಸ್ ಯಾವುದರಲ್ಲಿ, ಕೃಷಿನಲ್ಲಿ ಆಗಿದ್ದರೆ ನೀವು ಈ ಒಂದು ನೋಟಿಫಿಕೇಷನ್ಗೆ ಅದರಲ್ಲಿ ಈ ಒಂದು ಪೋಸ್ಟಿಗೆ ಎಲಿಜಿಬಲ್ ಆಗಿರ್ತೀರ, ಎರಡೂ ಪೋಸ್ಟಿಗೆ. ಯಾಕಂದರೆ ಕ್ವಾಲಿಫಿಕೇಷನ್ ಅಗ್ರಿ ಅಥವಾ BSc ಆನರ್ಸ್ ಇನ್ ಅಗ್ರಿ ಕೇಳಿದ್ದಾನೆ. ಇನ್ನು ಉಳುಕಿರೋದಕ್ಕೆ ನೋಡಿಕೊಂಡ್ರೆ 12 ವೇಕೆನ್ಸಿ ಮತ್ತು 83 ವೇಕೆನ್ಸಿ ನೋಡೋದಾದರೆ ಬಯೋಟೆಕ್ನಾಲಜಿ ಆಗಿರ್ಬೋದು, ಫುಡ್ ಸೈನ್ಸ್ ಆಗಿರ್ಬೋದು, ಹಾಗೂ BSc ಅಗ್ರಿಕಲ್ಚರ್ ಟೆಕ್ನಾಲಜಿ ಆಗಿರ್ಬೋದು, ಹಾಗೂ BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಗಿರ್ಬೋದು. ಈ ಎಲ್ಲ ಕ್ವಾಲಿಫಿಕೇಷನ್ಗೆ ನೀವು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದು ಏನು NHK ನೋಟಿಫಿಕೇಷನ್. ಇದು ಸಿಮಿಲರಾಗಿ HK ನೋಟಿಫಿಕೇಷನ್ನು ನೋಡ್ತಾ ಇದ್ದರೆ ಸೇಮ್ ಕ್ವಾಲಿಫಿಕೇಷನು BSc ಕೃಷಿ, BSc ಆನರ್ಸಲ್ಲಿ BSc ಅಗ್ರಿಕಲ್ಚರ್ ಇನ್ ಆನರ್ಸು ವಿತ್ ಆನರ್ಸು ಆಗಿದ್ದರೆ ಈ ಒಂದು ವೇಕೆನ್ಸೀಸ್ಗೆ ಎಲಿಜಿಬಲ್ ಆಗಿರ್ತೀರ. ಇನ್ನು ಉಳಿಕಿದ್ದು ಫುಡ್ ಸೈನ್ಸು, ಫುಡ್ ಟೆಕ್ನಾಲಜಿ ಹಾಗೂ ಬಯೋಟೆಕ್ನಾಲಜಿ ಇವರೆಲ್ಲರೂ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ನೋಟಿಫಿಕೇಷನ್ ನೋಡ್ಕೊಳ್ಳಿ. ನಿಮ್ಮ ಎಲಿಜಿಬಿಲಿಟಿ ಬಂತು ಅಂದರೆ ಮೊದಲು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಎರಡನೇದಾಗಿ ನಾನು ನಿಮಗೇನು ಹೇಳಬೇಕಂದ್ರೆ, ಸೊ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗೆ ಇಲ್ಲೆಲ್ಲ ಸಬ್ ಬ್ರಾಂಚಸ್ನ ಮೆನ್ಷನ್ ಮಾಡಿದ್ದಾರೆ. ನೋಡ್ಕೊಳ್ಳಿ, ಸಬ್ ಬ್ರಾಂಚಸಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ನಿಮಗೆ ಇಲ್ಲಿ ಇಲ್ಲೊಂದು ಸೂಚನೆ ಕೊಟ್ಟಿರ್ತಾರೆ. ಈ ಸೂಚನೆ ಏನಂತಂದರೆ, ಮೇಲ್ಗಡೆ ಮೆನ್ಷನ್ ಮಾಡಿರುವಂಥ ಕೋರ್ಸ್ಗಳು ಬಿಟ್ಟು ಬೇರೆ ಯಾವುದಾದ್ರೂ ಕೋರ್ಸ್ನವರು ಅಪ್ಲೈ ಮಾಡಿದ್ರೆ ಅಥವಾ ಬೇರೆ ಒಂದು ಡಿಪಾರ್ಟ್ಮೆಂಟಲ್ಲಿ ನಿಮ್ಮದು ಇಂಜಿನಿಯರಿಂಗೋ BSc ಕಂಪ್ಲೀಟ್ ಆಗಿರುತ್ತೆ, ಬಟ್ ಆದರೂ ಈ ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಮೇಲೆ ಕೊಟ್ಟಿರೋದನ್ನು ನೋಡದೆ ಅಥವಾ ಮೇಲೆ ನೋಡಿ ಅದರೊಳಗೆ ಬರದೇ ಇದ್ರೂ ಬರ್ಬೋದು ಅಂತ ನೀವು ಅಸಂಪ್ಷನ್ ಮಾಡಿ ಏನಾದರೂ ಅಪ್ಲೈ ಮಾಡಿದರೆ ಅದು ನೀವು ಜವಾಬ್ದಾರರಾಗಿರ್ತೀರ. ಜಸ್ಟ್ ಎಕ್ಸಾಮ್ ಬರೆದು ಬರ್ಬೋದು, ಬಟ್ ಶಾರ್ಟ್ ಲಿಸ್ಟ್ ಆಗಿದ್ರೂ ಡಿಸ್ಕ್ವಾಲಿಫಿಕೇಷನ್ ನಿಮ್ಮ DVನಲ್ಲಿ ಆಗ್ಬೋದು. ಸೊ ಮೇಲ್ಗಡೆ ಕ್ವಾಲಿಫಿಕೇಷನ್ ನೋಡಿ ನಿಮ್ಮ ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ ಅಪ್ಲೈ ಮಾಡಿ, ಬರದೇ ಇದ್ದರೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಅದಾಗಿ ನಂತರ ವಯೋಮಿತಿ ನೋಡಿ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಇತ್ತು. ಜನರಲ್ ಮೆರಿಟಿಗೆ 35 + 5 ಅಂದರೆ 40, OBC ಅವರಿಗೆ 43, SC STಗೆ 45. ಏಜ್ ರಿಲ್ಯಾಕ್ಸೇಷನ್ ಕೂಡ 5 ಇಯರ್ಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಾಗಿ ನಂತರ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡಿದಾಯಿತು. ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಡೇಟ್ ನೋಡಿ, ಭಾಳ ಇಂಪಾರ್ಟೆಂಟ್. ಇಲ್ಲಿ 9ನೇ ತಾರೀಕು 4ನೇ ತಿಂಗಳು, 10ನೇ ತಾರೀಕು 5ನೇ ತಿಂಗಳು, 12ನೇ ತಾರೀಕು 5ನೇ ತಿಂಗಳು. ಸೊ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದ್ದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಆಗಿರುತ್ತೆ. ಶುಲ್ಕ ಪಾವತಿ ಮಾಡೋದಕ್ಕೆ 12ನೇ ತಾರೀಕು ನೆಕ್ಸ್ಟ್ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತೆ. ಅದಾಗಿದ ನಂತರ ಎಕ್ಸಾಮಿನೇಷನ್ ಡೇಟ್ಸ್ನೂ ಕೂಡ ಕೊಟ್ಬಿಟ್ಟಿದ್ದಾರೆ KE ಅವರು. ಭಾಳ ಫಾಸ್ಟ್ ಇದ್ದಾರೆ. ಪರೀಕ್ಷಾ ದಿನಾಂಕ ನೋಡೋದಾದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇಲ್ಲಿ 6ನೇ ತಿಂಗಳು 6ನೇ ತಾರೀಕು ಆಗಿರುತ್ತೆ, ಮಧ್ಯಾಹ್ನ 3ರಿಂದ 5. ಪತ್ರಿಕೆ 1, ಪತ್ರಿಕೆ 2. ಏನು ಪತ್ರಿಕೆ 1 ಇದೆ, ಏನು ಪತ್ರಿಕೆ 2 ಇದೆ ಅಂತ ನೆಕ್ಸ್ಟಲ್ಲಿ ನೋಡೋಣ. ಸೊ ಇದು ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ 7ನೇ ತಾರೀಕು ಒಂದೇ ದಿನವೇ 2 ಪೇಪರ್ ನಡೆದೋಗುತ್ತೆ. ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1 ಜನರಲ್ ಪೇಪರ್ ಆದರೆ ಪತ್ರಿಕೆ 2 ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಸಿಲೆಬಸ್ ನೋಡೋಣ. ಅದಾಗಿನಂತ ವೇತನ ಶ್ರೇಣಿ ನೋಡಿ 69,250 ಅಗ್ರಿಕಲ್ಚರ್ ಆಫೀಸರ್ಗೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ 65,950 ರೂಪಾಯಿ ಬೇಸಿಕ್ ಪೇ ಆಗಿರುತ್ತೆ. ಅದಾಗಿ ನಂತರ ಸಾಮಾನ್ಯದವರಿಗೆ ಫೀಸ್ ಎಷ್ಟು, ಸಾಮಾನ್ಯ ಹಾಗೂ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದರೆ ಜನರಲ್ ಹಾಗೂ OBC ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಆಗಿರುತ್ತೆ. ಇದರಲ್ಲಿ 500 + 250 ಬಂದು ಪ್ರಾಸೆಸಿಂಗ್ ಫೀಸು, ಮೇಯ್ನ್ ಫೀಸ್ ಬಂದು 500 ರೂಪೀಸ್. ಒಟ್ಟಾರೆ ನಿಮಗೆ 750 ರೂಪಾಯಿ ಪಾವತಿ ಮಾಡಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳು 500 ರೂಪಾಯಿ ಆಗಿರುತ್ತೆ. 250 ಥರ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 250 ರೂಪೀಸ್ ಫೀಸ್ ಆಗಿರುತ್ತೆ. ಅದಾಗಿ ನಂತರ ನೀವು ಇನ್ನೊಂದೇನು ನೋಡಬೇಕು ಅಂತಂದರೆ ಇಲ್ಲಿ ಇದು OMR ಶೀಟ್ ಫಾರ್ಮೇಟ್ ಆಗಿ ಯಾರು ಈ ಕನ್ನಡ ಎಕ್ಸಾಮಿನೇಷನ್ ತೊಗೊಳ್ಬೇಕಂತೇಳಿ ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನಾದರೂ SSLC ಬೋರ್ಡ್ ಅವ್ರು ಕಂಡಕ್ಟ್ ಮಾಡುವಂಥ SSLC ಎಕ್ಸಾಮಿನೇಷನು ಅಥವಾ ಇದಕ್ಕೆ ಈಕ್ವಲೆಂಟ್ ಆಗಿರುವಂಥ ಎಕ್ಸಾಮಿನೇಷನು ಅಥವಾ ಯಾವುದಾದ್ರೂ ಬೋರ್ಡು ಅಥವಾ ನಿಮ್ಮ ಹೈಯರ್ ಎಜುಕೇಷನಲ್ಲಿ ನೀವೇನಾದರೂ ಕನ್ನಡ ಓದಿದರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡ ಎಕ್ಸಾಮಿನೇಷನಿಂದ ಎಕ್ಸೆಪ್ಷನ್ ಇರುತ್ತೆ. ಸೊ ನೀವೇನಾದರೂ 1 to 10th ಕನ್ನಡ ಮೀಡಿಯಮ್ ಓದಿದ್ರು ನೀವು ಕನ್ನಡ ಎಕ್ಸಾಮಿನೇಷನ್ನ ಬರೆಯುವಂಥ ಅವಶ್ಯಕತೆ ಇರಲ್ಲ. ಇದು ಬಿಟ್ಟು ಬೇರೆಯವರು ಯಾರಾದರೂ ಕನ್ನಡನೇ ಓದಿಲ್ಲ, ಕನ್ನಡನೇ ಅಭ್ಯಾಸ ಮಾಡಿಲ್ಲ ಅಂತ ಅನ್ನೋ ಅಭ್ಯರ್ಥಿಗಳು ಅಥವಾ ಹೊರ ರಾಜ್ಯದ ಅಭ್ಯರ್ಥಿಗಳು ಈ ಕನ್ನಡ ಎಕ್ಸಾಮಿನೇಷನ್ ಕಂಪಲ್ಸರಿ ತೊಗೊಳ್ಳೇಬೇಕು. ಇದು ನಿಮಗೆ MCQ ಫಾರ್ಮೇಟಲ್ಲಿರುತ್ತೆ. ಇಲ್ಲಿ ಹೇಳಿದ್ದಾರೆ ನೋಡಿ,
ಬಹು ಆಯ್ಕೆ ಮಾದರಿ ಫಾರ್ಮೆಟಲ್ಲಿ ಇರುತ್ತೆ, ಅಂದರೆ MCQ ಫಾರ್ಮೆಟಲ್ಲಿ ಮೊತ್ತ 150 ಅಂಕಗಳಿರುತ್ತೆ. ಅದರಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಳೇಬೇಕಾಗುತ್ತೆ. ಇದು ನಿಮಗೆ SSLC ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಪೇಪರ್ ಇರುತ್ತೆ. ಇದು MCQ ಫಾರ್ಮೆಟಿನ ಎಕ್ಸಾಮಿನೇಷನ್. ಯಾರು ತೊಗೊಳ್ಬೇಕು? ಕನ್ನಡನೇ ಓದಿಲ್ಲ, ಹೊರ ರಾಜ್ಯದ ಅಭ್ಯರ್ಥಿಗಳು, ಹೊರ ರಾಜ್ಯದ ಆಸ್ಪಿರೆಂಟ್ಸ್ ಇರ್ಬೋದು, ಅಥವಾ ನಾನು ಕನ್ನಡನೇ ಓದಿಲ್ಲ ನನ್ನ ಶಿಕ್ಷಣದಲ್ಲಿ ಅಂತಂದರೆ ಅಂಥ ಆಸ್ಪಿರೆಂಟ್ಸ್ ನೀವು ಬರೀಲೇಬೇಕು. ನೀವು ಸ್ಕೂಲಲ್ಲಿ ಓದಿಲ್ಲ ಅಥವಾ PU ಕಾಲೇಜಲ್ಲೂ PUನಲ್ಲಿದ್ದಾಗೂ ಓದಿಲ್ಲ ಅಂತಂದರೆ ನೀವು ಬರೀಲೇಬೇಕಾಗುತ್ತೆ. ಸೊ SSLCಯಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ಮಾತ್ರ ನೀವು ಎಕ್ಸೆಪ್ಷನು. ಇನ್ ಕೇಸ್ ನೀವೇನಾದರೂ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಿದರೆ ಬರೀಲೇಬೇಕು. PUCನಲ್ಲೂ ಅಷ್ಟೇ, PUC 1 ಅಥವಾ 2 ಅಲ್ಲಿ ನೀವು ಏನಾದರೂ ಕನ್ನಡನ ಓದಿದರೆ ನೀವು ಈ ಒಂದು ಕನ್ನಡ ಎಕ್ಸಾಮಿನೇಷನಿಂದ ಎಕ್ಸೆಪ್ಷನ್ ಇರುತ್ತೆ. ಸೊ ಇದು ಬಿಟ್ಟು ಉಳ್ಕಿರೋರೆಲ್ಲ ಬರೀಬೇಕು. ಆದಮೇಲೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ. ಕನ್ನಡ ಎಕ್ಸಾಮಿನೇಷನು ಪೇಪರ್ 1, ಪೇಪರ್ 2. ಪೇಪರ್ 1 ಏನಿರುತ್ತೆ ಸಾಮಾನ್ಯ ಪತ್ರಿಕೆ, ಅಂದರೆ ಜನರಲ್ ಪೇಪರು. ಇದರಲ್ಲಿ ನೀವು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಪ್ಟಿಟ್ಯೂಡ್, ರೀಸನಿಂಗ್ ಎಲ್ಲ ಟಾಪಿಕ್ಸ್ ಮೇಲೆ ನೋಡ್ಬೋದು. ಇದು ಮೊತ್ತ 2 ಗಂಟೆ ಪೇಪರು. 300 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸನ್ನು ತೊಗೊಳ್ಳಿ. 100 ಕ್ವಶನ್ಸ್ಗೆ 300 ಮಾರ್ಕ್ಸ್ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮುಂದೆ ಸ್ಪಷ್ಟನೆ ಕೊಟ್ಟಿರ್ತಾರೆ. 2ನೇ ಪೇಪರ್ ನೋಡಿ, ನಿರ್ದಿಷ್ಟ ಪತ್ರಿಕೆ ಅಂದರೆ ಏನು, ಸ್ಪೆಸಿಫಿಕ್ ಪೇಪರು. ಇದಕ್ಕೆ ಪಠ್ಯಕ್ರಮ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ, ಅದನ್ನೆಲ್ಲಿಂದ ಡೌನ್ಲೋಡ್ ಮಾಡಬೇಕಂತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು 300 ಮಾರ್ಕ್ಸು, 2 ಗಂಟೆ ಆಗಿರುತ್ತೆ. ಎರಡೂ MCQ ಫಾರ್ಮೆಟಿನ ಎಕ್ಸಾಮಿನೇಷನ್, ನೆನ್ಪಿಟ್ಕೊಳ್ಳಿ. ಎರಡೂ MCQ ಫಾರ್ಮೆಟ್, ರಿಟರ್ನ್ ಅಲ್ಲ, MCQ ಇರುತ್ತೆ. ಸೊ 2 ಅವರ್ಸು 300 ಮಾರ್ಕ್ಸ್. 300 ಮಾರ್ಕ್ಸ್ ಎಷ್ಟು ಕ್ವಶನ್ಸ್? ನಂಬರ್ ಆಫ್ ಕ್ವಶನ್ಸ್ 100. 1 ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎರಡಕ್ಕೂ ಕೊಟ್ಟಿದ್ದಂತೆ ಇಲ್ಲೂ ಕೊಟ್ಟಿದ್ದ ನೋಡಿ. ನಿರ್ದಿಷ್ಟ ಪತ್ರಿಕೆ ಹಾಗೂ ಪತ್ರಿಕೆ 1, ಪತ್ರಿಕೆ 2 ಸೇಮ್ ಈಗಾಗಲೇ ಹೇಳಿದಂತೆ. ಸೊ ಇಲ್ಲಿ ನೀವು ಇನ್ನೊಂದು ವಿಶೇಷ ಸೂಚನೆ ನೋಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಅಂದರೆ ಎರಡೂ ಪೇಪರಿಂದ ಮಿನಿಮಮ್ 35% ಮಾರ್ಕ್ಸ್ ತೊಗೊಳ್ಳೇಬೇಕು. ಇದು ಗಮನದಲ್ಲಿರಲಿ. ಎರಡೂ ಪೇಪರಿಂದ ನಿಮ್ಮದೇನಾದರೂ 35%ಗಿಂತ ಕಮ್ಮಿ ಬಂತು ಅಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಮೊದಲನೇ ಪೇಪರು 300 ಮಾರ್ಕ್ಸ್ಗೆ 35%, ಎರಡನೇ ಪೇಪರ್ 300 ಮಾರ್ಕ್ಸ್ಗೆ 35%. ಅಂದರೆ 105 ಮಾರ್ಕ್ಸ್ 210 ಮಾರ್ಕ್ಸ್ ತೊಗೊಳ್ಳೇಬೇಕು ಔಟ್ ಆಫ್ 610. ಸೊ 300ಗೆ 35% ಎಷ್ಟಾಗುತ್ತೆ? 100ಕ್ಕೆ 35 ಆದರೆ 300ಕ್ಕೆ ಎಷ್ಟಾಯಿತು? 105 ಆಗುತ್ತೆ. 300ಗೆ 105, ಇದಕ್ಕೂ 105. ಎರಡೂ ಪೇಪರಿಂದ, ಒಂದೊಂದು ಪೇಪರಲ್ಲ, ಎರಡೂ ಪೇಪರಿಂದ 210 ಮಾರ್ಕು ಬರಲೇಬೇಕು. ಎಷ್ಟಕ್ಕೆ? 600 ಮಾರ್ಕ್ಗೆ. ಇದು ಗಮನದಲ್ಲಿರಲಿ. ನೀವೇನಾದರೂ 209 ಬಂದರೂ ಡಿಸ್ಕ್ವಾಲಿಫೈ. ಎರಡೂ ಪೇಪರಿಂದ ಸೇರಿ, ಎರಡೂ ಪೇಪರ್ನೇ ಆ್ಯಡ್ ಮಾಡಿದಾಗ ನಮಗೆ ಇಷ್ಟಿರಬೇಕು. ನಾನು ಈ ಥರ ಮಾಡ್ತೀನಿ, ಫಸ್ಟ್ ಪೇಪರಲ್ಲಿ 200 ತೊಗೊಳ್ತೀನಿ, ನೆಕ್ಸ್ಟ್ ಪೇಪರಲ್ಲಿ 9 ತೊಗೊತೀನಿ, ನೀವು ಡಿಸ್ಕ್ವಾಲಿಫೈ. ಫಸ್ಟ್ ಪೇಪರಲ್ಲಿ ನಾನು 200 ಮಾಡ್ತೀನಿ, ಸೆಕೆಂಡ್ ಪೇಪರಲ್ಲಿ 10 ಮಾರ್ಕ್ಸ್ ಮಾಡ್ತೀನಿ, 210 ಬಂತು, ಕ್ವಾಲಿಫೈ. ಫಸ್ಟ್ ಪೇಪರಲ್ಲಿ 210 ಮಾಡ್ತೀನಿ, ಸೆಕೆಂಡ್ ಪೇಪರಲ್ಲಿ ಓನ್ಲಿ 7 ಮಾರ್ಕ್ಸ್ ಮಾಡ್ತೀನಿ, ಆದರೂ ಕ್ವಾಲಿಫೈ ಆಕೆ 217 ಆಗುತ್ತೆ. ಸೊ ಎರಡೂ ಪೇಪರಿಂದ 35 ಮಾರ್ಕ್ಸ್ ಬರಲೇಬೇಕು. ಇಷ್ಟು. ಅದಾಗಿದ ನಂತರ ನೆಗೆಟಿವ್ ವ್ಯಾಲ್ಯೂಷನ್ ಬಗ್ಗೆ ಹೇಳಿದ್ದಾರೆ ನೋಡಿ. ಇದು 1/3 ಇರುತ್ತೆ ಆ್ಯಕ್ಚುಲಾಗಿ. ಸೊ 1/4 ಅಂದರೆ 0.75 ಮಾರ್ಕ್ಸ್ ಡಿಡಕ್ಷನ್ ಆಗುತ್ತೆ. ಸೊ ನಿಮಗೆ ಒಂದು ಕ್ವಶನ್ಗೆ 1/4 ನೆಗೆಟಿವ್ ಅಂದರೆ ಒಂದು ಕ್ವಶನ್ ನಿಮ್ದು ಏನಾದರೂ ತಪ್ಪಾಯ್ತಂದರೆ 0.75 ಮಾರ್ಕ್ಸ್ ನಿಮ್ಗೇನಾಗೋಗುತ್ತೆ? ಡಿಡಕ್ಷನ್ ಆಗೋಗುತ್ತೆ. ಇದು ಗಮನದಲ್ಲಿರಬೇಕು. ಸೊ ಎಕ್ಸಾಮಿನೇಷನ್ ಫಾರ್ಮೇಟು, ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ, ಫೀಸ್ ಎಷ್ಟು, ಎಕ್ಸಾಮಿನೇಷನ್ ಡೇಟ್ ಏನು, ಇದೆಲ್ಲ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದಾಯಿತು. ಸಿಮಿಲರ್ ಡಾಕ್ಯುಮೆಂಟು HKದೂ ಇರುತ್ತೆ, ಸೇಮ್ ಡೀಟೇಲ್ಸು, ಸೇಮ್ ಏನು ಚೇಂಜ್ ಇರಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಈ ಡೀಟೇಲ್ಸ್ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದಾಗಿ ನಂತರ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡೋಣ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ ನೋಡಿ, ಈ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಅವರು ಲಭ್ಯ ಇರ್ತಾರೆ, KEದವರು. ಕಾಲ್ ಮಾಡಿಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ವೈರಿನ ಕೇಳ್ಬೋದು. ಅದಾಗಿದ ನಂತರ ಈಗ ಸಿಲೆಬಸ್ ಕಾಪಿ ಹಾಗೂ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ನೀವು ಇವಾಗ ಗೂಗಲ್ ಕ್ರೋಮಲ್ಲಿ ಅಥವಾ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತೀರಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಮೊದಲ ಆಪ್ಷನ್ನ ಚೂಸ್ ಮಾಡಿ, ಮೊದಲ ಲಿಂಕ್ನ. ಅದರಲ್ಲಿ ನೇಮಕಾತಿ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೇನು ರಿಕ್ರೂಟ್ಮೆಂಟ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಮೊದಲ ಲಿಂಕ್ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ AO ಮತ್ತು AOO ರಿಕ್ರೂಟ್ಮೆಂಟು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು KK ಅಂದರೆ ಕಲ್ಯಾಣ ಕರ್ನಾಟಕ, ಇದು ನಾನ್ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಷನು. ನಾನು ಹೈದರಾಬಾದ್ ಕರ್ನಾಟಕ ತೊಗೊತಾ ಇದ್ದೀನಿ. ಸೊ ಇದರಲ್ಲಿ ಈ ಲಿಂಕ್ ಬಂದು ನಿಮಗೆ ಅಫಿಷಿಯಲ್ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಏನು ಈ ಲಿಂಕ್ ಕೊಟ್ಟಿದ್ದಾರೆ ಇದು ಸಿಲೆಬಸ್ ಕಾಪಿ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಲೆಬಸ್ನ ನೋಡ್ಬೋದು. ಎರಡು ಪೇಪರ್ಗೆ ಏನು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಅಗ್ರಿಕಲ್ಚರ್ ಆಫೀಸರ್ಗೆ. ಇದು ಬಂದು ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್, ಅಂದರೆ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆ ಲಿಂಕ್. ಇದ್ರ ಮೇಲೆ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಈ ಡಾಕ್ಯುಮೆಂಟಲ್ಲಿ ನೀವು ನೋಡ್ಬೋದು ಎಷ್ಟು ವೇಕೆನ್ಸೀಸ್, 67 ವೇಕೆನ್ಸಿ ಇದೆ, ಅದು ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅಂತೇಳಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಕೆಳಗಡೆ 12 ವೇಕೆನ್ಸಿ, ಇದು ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅಂತೇಳಿ. ಅದೇ ರೀತಿಯಲ್ಲಿ ಕೆಳಗಡೆ ಇನ್ನು ಉಳಿಕಿರೋ ಎಲ್ಲ ಡಾಕ್ಯುಮೆಂಟ್ಸು ಇದೇ ಥರನೇ ಕೊಟ್ಕೊತ ಹೋಗಿದ್ದಾರೆ.
ಸೊ ನೀವು ಎಲ್ಲಿಂದ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ಸಿಲೆಬಸ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ಹಾಗೂ ಕ್ಯಾಟಗರಿ ವೈಸು ಕ್ಲಾಸಿಫಿಕೇಷನ್ ಯಾವ ಥರ ಆಗಿದೆ. ಇಲ್ಲಿ ನಿಮಗೆ ಯಾವುದೇ ಥರದ ಅಪ್ಲೈ ಮಾಡೋದಕ್ಕೆ ಇನ್ನೂ ಲಿಂಕ್ ಬಿಟ್ಟಿರಲ್ಲ. ಲಿಂಕ್ ಇವತ್ತು ಆ್ಯಕ್ಟಿವೇಟ್ ಆಗುತ್ತೆ ಅಥವಾ ಎನೇಬಲ್ ಆಗುತ್ತೆ. ನೀವು ಅಪ್ಲೈ ಮಾಡ್ಕೊಳ್ಬೋದು 19ನೇ ತಾರೀಕು. ಸೊ ಈ ಒಂದು ಡಾಕ್ಯುಮೆಂಟಿಗೆ ಸಂಬಂಧಪಟ್ಟ ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ರೆ ಆ ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹೇಳಿರುವಂಥದ್ದು ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು, ಈ ವಿಡಿಯೋದಲ್ಲಿ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಪೇಪರ್ 2ಗೆ ಸಂಬಂಧಪಟ್ಟಂಥ ಕಂಟೆಂಟ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಕೆಲವೊಂದು ಟಾಪಿಕ್ಸು ಫೆಮಿಲಿಯರ್ ಆಗಿರೋ ಕಾರಣದ ಆ ಒಂದು ಟಾಪಿಕ್ಸ್ ಮೇಲೆ ನಿಮಗೆ ನಾನು ಈ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪೇಪರ್ 2ಗೆ ಕಂಟೆಂಟ್ನ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ನೋಟಿಫಿಕೇಷನನ್ನು ಫಸ್ಟ್ ಡೇಯಿಂದ ಹಿಡಿದು ಫೈನಲಾಗಿ ನೋಟಿಫಿಕೇಷನ್ ಕ್ಲೋಸ್ ಆಗೋವರೆಗೂ ಪ್ರತಿಯೊಂದು ಅಪ್ಡೇಟ್ನ ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೂ ಆ ನೋಟಿಫಿಕೇಷನಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂಥ ಕಂಟೆಂಟ್ನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಥವಾ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಆ ಕಂಟೆಂಟ್ನ ಯೂಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ಇಷ್ಟೇನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.